ಅತ್ಯಂತ ಸವ್ಯಸಾಚಿಯಾಗಿ ರಮೇಶನ ಬಗ್ಗೆ ಗಮನಿಸ್ತಾರ. ಓಹೋ ಇಲ್ಲಿ ಅನಿಲ್ ಓಹೋ கோரி லோகம் சொன்னா கோரி மணி கிளம்புறாங்க. ಫಸ್ಟ್ ಕೋರಿ ನಮ್ಮನ್ನು ಗೆಲ್ಲುತ್ತಲಕ್ಕವ ನಮ್ಮ ಕೋರಿನ ಗೆಲ್ಲುತ್ತಾನೆ ಗೀತೆ ಜೀವನ. ಒಂದು ಅಂಕದ ಗಳಿಕೆಯಾಗ್ತಾ ಇದೆ ಕೆಎಫ್ಡಿಸಿ ತಂಡಕ್ಕೆ. 1-0 ಪಂದ್ಯ ಮೇಲುಗೈ ಸಾಧಿಸ್ತಾ ಇದೆ ಕೆಎಫ್ಡಿಸಿ. ಬರುವ ಅದ್ಭುತ ಕಬಡ್ಡಿ ಆಟಗಾರರು ಅಷ್ಟೇ ತೀರ್ಪುಗಾರಿಕೆ ವಿಭಾಗದಲ್ಲಿ ಶ್ರೇಷ್ಠ ಮಟ್ಟದ ತೀರ್ಪುಗಾರಿಕೆಗಳು ಹೌದು. ಕಬಡ್ಡಿಯಲ್ಲಿ ಸಮಬಲ ಜಾರಿ ಮುಂದ ಜಾಲ. ಫಸ್ಟ್ ಕಾಲ್ ಆಳ್ವಾಸ್ ವರ್ಸಸ್ ಕರಿಂಗಿ ಬಂಟ್ವಾಳ. ದಯವಿಟ್ಟು ಮುಂದಿನ ಪಂದ್ಯಾಟಕ್ಕೆ ನಿಮಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಆಳ್ವಾಸ್ ವರ್ಸಸ್ ಕರಿಂಗಿ ಬಂಟ್ವಾಳ ತಂಡಗಳು ಮುಂದಿನ ಪಂದ್ಯಾಟಕ್ಕೆ ತಯಾರಾಗಿ. 3-2 in favor of ಬೆಂಗಳೂರು BCR ಬೆಂಗಳೂರು. ಜೆಸಿ ನಂಬರ್ 77ರ ಆಟಗಾರ ಬೋನಸ್ ಅಂಕಗಳು ಬರ್ತಾ ಇದೆ. 5 ಡಿಫೆಂಡರ್ಗಳ ಪಂಚಪಾಂಡವರ ಭದ್ರಕೋಟೆಗಳಿಗೆ ಅನಿಲ್ ಇದು ಅಂಕಣದ ಹೊರಭಾಗಕ್ಕೆ ತಳ್ಳುವಳಿ ಸಫಲವಾಗದೇ ಇದೆ. ಕೆಎಫ್ಡಿಸಿ ಸುಳ್ಳೆ ತಂಡ ತನ್ನ ಅದ್ಭುತವಾಗಿರತಕ್ಕಂತಹ ಡಿಫೆನ್ಸ್ ವಿಭಾಗದ ಕೆಲಸವನ್ನ ಸವ್ಯಸಾಚಿಯಾಗಿ ಮುಗಿಸಿಕೊಳ್ಳುತ್ತಾ ಇದೆ. ಇದೀಗ ದೊರೈ ಸಿಂಗಂ ತಮಿಳುನಾಡು ಅಕಾಡೆಮಿಯಲ್ಲಿ ತಂಡದ ಪರವಾಗಿ ಆಡತಕ್ಕಂತಹ 17ರ ಆಟಗಾರ ಏನಾಗಿದೆ Point 3 in favor of KFDC Sulle. ಉತ್ತಮ ಕ್ರೀಡಾ ಸಂಘಟಕರು ಹೌದು. 5-6 ಮುನ್ನಡೆಯಲ್ಲಿ ಕೆಎಫ್ಡಿಸಿ ಇದೀಗ ಮತ್ತೊಂದು ಸರಪಳಿಯಲ್ಲಿ ಕೆಎಫ್ಡಿಸಿ 7-5ರಲ್ಲಿ ನಿರ್ದಂಚದ ಮುನ್ನಡೆಯನ್ನು ಸಾಧಿಸಿಕೊಳ್ಳುತ್ತಾ ಇದೆ. ಜೆಸಿ ನಂಬರ್ 77 ದಾಳಿಯ ಸಂದರ್ಭದಲ್ಲಿ ಪತನವಾಗುತ್ತಾ ಇದ್ದಾರೆ. ಬಿಸಿಯಾದ ಬೆಂಗಳೂರು ತಂಡದ ಕೆಎಫ್ಡಿಸಿ ಸುಳ್ಳೆ. ಜೆಸಿ ನಂಬರ್ 5 ಬಿಸಿಯಾದ ಬೆಂಗಳೂರು ತಂಡದ ಮತ್ತೋರ್ವ ಯುವ ಪ್ರತಿಭೆ. ಒಗ್ಗಟ್ಟಿನ ನಂತರವನ್ನು ಮತ್ತೆ ಜಪಿಸಿಕೊಳ್ಳುತ್ತಾ ಇದೆ ಕೆಎಫ್ಡಿಸಿ ಸುಳ್ಳೆ ತಂಡ. ಶಿಸ್ತುಬದ್ಧ ತಂಡವಾಗಿ ಡಿಫೆನ್ಸ್ ವಿಭಾಗದಲ್ಲಿ ಕೆಲಸವನ್ನು ಮಾಡಿಕೊಳ್ತಾ ಇದೆ. 4 ಡಿಫೆಂಡರ್ಗಳ ನಡುವೆ ಇದೀಗ ಅಶ್ವಿನ್ ದಾಳಿ.
ಮಾಡಬೇಕು. ಕಣ್ಣು ಮುಚ್ಚಿ ಬಿಡುವುದರಲ್ಲಿ ಇಲ್ಲಿ ಅಂಕವನ್ನು ಪಡೆದುಕೊಳ್ತಾ ಇದ್ದಾರೆ ಪ್ರಸಾದ್ ಅವರು. ಖಂಡಿತವಾಗಿ ಇದು ಪ್ರಸಾದ್ ಅವರು ತನ್ನ ಆಟದ ಚಾಣಾಕ್ಷರನ್ನ ಕಾಣಬಹುದಾಗಿದೆ. 5 ಡಿಫೆಂಡರ್ಗಳ ನಡುವೆ ಮತ್ತೆ ಆಟವನ್ನು ಮುಂದುವರಿಸಿಕೊಳ್ತಾ ಇದೆ. ಇದೀಗ ಮೂರ್ತಿ ದಾಳಿಯಲ್ಲಿ ತಂಡದ ಪ್ರಮುಖ ದಾಳಿಗಾರ ಮೂರ್ತಿ ಆಗಿದೆ. ಅಂಕಿ ಅಂಶಪಟ್ಟಿಯಲ್ಲಿ 7-8 in favor of KFDC ಸುಳ್ಯ. ಒಂದು ಅಂಕದ ಅಂಕ ಮುನ್ನಡೆಯಲ್ಲಿದೆ. KFDCಗೆ ಟಕ್ಕರನ್ನು ಕೊಡ್ತಾ ಇದೆ ಬಿಸಿಯಾದ ಬೆಂಗಳೂರು ತಂಡ. ದೂರದ ಬೆಂಗಳೂರಿನಿಂದ ಆಗಮಿಸಿದಂತಹ ಉತ್ತರ ಭಾರತ ಓಹೋ ಈ ಪ್ರಸಾದ್ ಬಂಧನ. ರೆಡ್ ಕಾರ್ನರ್ ವಿಭಾಗದ ರಮೇಶ್ ಮುಖಿಯವಾಗಿ ಎಂಟರ್ ಹೋಗಬೇಕಾದ ಟು ಆರ್ ಡೈ. ಅಶ್ವಿನ್ ದಾಳಿ. ಓಹೋ ಶಶಾಂಕ್ ಅವರೇ, ನೀವು ಇಲ್ಲಿ ಔಟ್ ಎಂಬಂತಹ ಸೂಚನೆ ಬರ್ತಾ ಇದೆ. ಅಶ್ವಿನ್ ಅವರು ಅಂಕಣದ ಹೊರಭಾಗಕ್ಕೆ ಬರ್ತಾ ಇದ್ದಾರೆ. ಔಟ್ ಎಂಬಂತಹ ಸೂಚನೆಗಳು ತೀರ್ಪುಗಾರ ವಿಭಾಗದ ರವಾನೆಯಾಗುತ್ತಾ ಇದೆ. ಬೋನಸ್ ಬದಿಯುವ ಪ್ರಯತ್ನ ನಿಖಿಲ್ ಮುಖೇನವಾಗಿ 6 ಜನ ಡಿಫೆಂಡರ್ಗಳ ನಡುವೆ ನೋ ಬೋನಸ್. ರಮೇಶ್ ಶಶಾಂಕ್ ಇಲ್ಲಿ ರಮೇಶ್ ಅವರನ್ನು ಬಂಧಿಸ್ತಾ ಇದ್ದಾರೆ. 9 ಸಮಫಲವಾಗುತ್ತಾ ಇದೆ. 9 each. ಮತ್ತೆ ಡಿಫೆಂಡರ್ಗಳು ಪಂಚಪಾಂಡವರ ಬಂದಕ್ಕೆ ರಿಷಬ್ ಜಸ್ಸಿ ನಂಬರ್ 6 ಮುಖೇನವಾಗಿ ಬಿಸಿಆರ್ ಬೆಂಗಳೂರು ತಂಡದ ಮತ್ತೋರ್ವ ಜೀವಂತಕ್ಕಿದೆ. ಆಗಿದೆ 9-9 ಸಮಘಟ್ಟದಲ್ಲಿ ಪಂದ್ಯ ಸಾಗಿ ಬರ್ತಾ ಇರುವ ಸಂದರ್ಭದಲ್ಲಿ ತಂಡದ ಪ್ರಮುಖ ದಾಳಿಗಾರ ಮೂರ್ತಿ ದಾಳಿಯಲ್ಲಿ ಬೋನಸ್ ಅವಕಾಶಗಳಿದೆ. ವಿಭಾಗದಲ್ಲಿ ಬೋನಸ್ ಅಂಕವನ್ನು ಪಡೆದುಕೊಳ್ತಾರೆ. ಅನಿಲ್ ಅವರಿಗೆ ಇದು ಅಗ್ನಿ ಪರೀಕ್ಷೆ ಆದರೆ ಅಗ್ನಿ ಪರೀಕ್ಷೆಯನ್ನ ಗಿಟ್ಟು ಬೀಗುತ್ತಾ ಇದ್ದಾರೆ ಇಲ್ಲಿ ಅನಿಲ್ ಅವರು. ಖಂಡಿತವಾಗಿ ಕೂಡ ಮತ್ತೆ 10 ಸಮಫಲ 10 ಈಚ್. ವಿರಾಮದಲ್ಲಿ ತುಂಬಿರುವ ಅಂಕಣವಿದು ಬಿಸಿಯಾದ ಬೆಂಗಳೂರು ತಂಡದ ಒಳಭಾಗಕ್ಕೆ ಕಬಡ್ಡಿಯನ್ನು ಉಸಿರುಗೊಳ್ಳ ಮೂರ್ತಿಯ ಬಂಧನವಾಗುತ್ತಾ ಇದೆ. ತ್ರಿವರ್ಣ ಡಿಫೆಂಡರ್ ನಡುವೆ ಪ್ರತಿದಾಳಿ ಆರಂಭಗೊಳ್ತಾ ಇದೆ. ನಿಖಿಲ್ ಮುಖೇನವಾಗಿ ಇಲ್ಲಿ ಸುಮಟಕ ಸನ್ನಿವೇಶಗಳಿದೆ. ಮೊದಲನೆಯಲ್ಲಿ ಪೊಲಾಟ್ ನವೀನ್, ಇನ್ನೊಂದೆಯಲ್ಲಿ ಪ್ರಶಾಂತ್, ರೈಟ್ ಕಾರ್ನರ್ ವಿಭಾಗದಲ್ಲಿ ರಮೇಶ್ ಸುಳಿ. ಬೆಂಗಳೂರು ತಂಡಕ್ಕೆ ತನ್ನದೇ ಶೈಲಿಯಲ್ಲಿ ವೈವನ್ನು ಹುಟ್ಟಿಸ್ತಾ ಇದೆ ಕೆಎಫ್ಡಿಸಿ ಸುಳ್ಯ ತಂಡ. ಪ್ರತಿರೋಧವನ್ನ ಖಂಡಿತವಾಗಿ ಹೊರಡ್ತಾ ಇದೆ. ಇದೀಗ ದಾಳಿಯಲ್ಲಿ ನವೀನ್ ಪೊಲಾಟ್. ಅವಳಿ ಡಿಫೆಂಡರ್ ಇರುವ ಸಂದರ್ಭದಲ್ಲಿ ಸುಮಟಕನ ಸನ್ನಿವೇಶವಾಗಿದೆ. ರೈಟ್ ಕಾರ್ನರ್ ವಿಭಾಗದಲ್ಲಿ ಪ್ರಶಾಂತ್, ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ರಮೇಶ್ ಅವರು ಆಟವನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ.
ಕೆಎಫ್ಡಿಸಿ ಸುಳ್ಯ ತಂಡದ ಓರ್ವ ಪ್ರಮುಖ ಆಟಗಾರ ನವೀನ್ ಪವಾರ್ ಕಂಚಮಟ್ಟಿನ ಗಾಯಗಳೊಂದಿಗೆ ಅಂಕಣದ ಹೊರಭಾಗದಲ್ಲಿದ್ದಾರೆ. ಇದು ಕೆಎಫ್ಡಿಸಿ ಸುಳ್ಯ ತಂಡಕ್ಕೆ ಕಂಚಮಟ್ಟಿನ ನಷ್ಟವಾಗ್ತಾ ಇದೆ. ರಿಷಬ್ ತುಂಬಿರುವ ಅಂಕಣ ಕೆಎಫ್ಡಿಸಿ ಸುಳ್ಯ ಹಲವು ಮುಖೇನವಾಗಿ ಪೂರ್ಣ ಪ್ರಮಾಣದಲ್ಲಿ ಮನತಪ್ಪಿಸಿಕೊಳ್ತಾ ಇದೆ. ಬಿಸಿಆರ್ ತಂಡದ ಒಳಭಾಗದಲ್ಲಿ ರೈಟ್ ಕಾರ್ನರ್ ವಿಭಾಗದ ಜೆರ್ಸಿ ನಂಬರ್ 11 ಆಟಗಾರ ಹೇಮಂತ್ ಕೆಪಿಎಸ್ ಬೆಳ್ಳಾರೆ ತಂಡದ ಮುಖೇನವಾಗಿ ಖೇಲೋ ಇಂಡಿಯಾವನ್ನು ಪ್ರತಿನಿಧಿಸಿದಂತಹ ಬೆಳ್ಳಾರೆಯ ಪ್ರತಿಭೆ ಇವರು ಈಗ ತಂಡದ ಪ್ರಮುಖ ದಾಳಿಗಾರ ಅಲ್ಲಿ ವೇಗದ ಪಾದಚಲನೆಯೊಂದಿಗೆ ಪಾದರಸದಂತೆ ಚಿಮ್ಮಬಲ್ಲಂತ ಆಟಗಾರ ರನ್ನಿಂಗ್ ಹ್ಯಾಟ್ರಿಕ್ನ ಪ್ರಯತ್ನಗಳು ಖಂಡಿತವಾಗಿ ಯಶಸ್ವಿಯಾಗ್ತಾ ಇದೆ. ರಮೇಶ್ ಸುಳ್ಯ ಅವರನ್ನ ಔಟ್ ಮಾಡ್ತಾ ಇದ್ದಾರೆ. ಅನಿಲ್ ಅವರು ಸೂರ್ಯ ಅವರನ್ನ ಅಶ್ವಿನ್ ದಾಳಿ ಬೋನಸ್ ಪ್ಲಸ್ 1. ಆಹಾ, ನಮ್ಮಲ್ಲಿ ಅಸ್ತ್ರಗಳಿವೆ ಎಂಬುದನ್ನು ಮತ್ತೆ ತೋರಿಸ್ತಾ ಇದೆ ವಿಭಾಗ. ತೀರ್ಪುಗಾರರ ತೀರ್ಮಾನ ಇಲ್ಲಿ ಅಂತಿಮ ತೀರ್ಮಾನ. ರಿಷಬ್ ದಾಳಿಯಲ್ಲಿದ್ದಾರೆ. ಇಲ್ಲಿ ರಿಷಬ್ ಜಬರ್ದಸ್ತ್ ದಾಳಿ ಇದು. ಬೆಚ್ಚಲ ಅಂಕದ ಜೋಡಣೆ. ಅಣ್ಣ 1 ಮಿನಿಟ್. ಕೂಲ್. ತ್ರಿವಳಿ ಅಂಕದ ಜಬರ್ದಸ್ತ್ ದಾಳಿ ಇದು. ರಿಷಬ್ ಮುಖೇನವಾಗಿ ಅದ್ಭುತ ದಾಳಿಯ ಸಂಘಟನೆ. ಬಿಸಿಆರ್ ಬೆಂಗಳೂರು ತಂಡ ಸಂದರ್ಭದಲ್ಲಿ 20-15 ರಲ್ಲಿದೆ. ಮುನ್ನಡೆಯನ್ನು ಸಾಧಿಸುವ ಸಭಾಗದಲ್ಲಿ ಅಶ್ವಿನ್ ಅವರು ತನ್ನ ಸ್ಕಿಲ್ ಅನ್ನು ಬಳಸಿ ತನ್ನ ತಂಡವನ್ನು ಸೇರಿಕೊಳ್ತಾ ಇದ್ದಾರೆ. 1 ಅಂಕದ ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 16-20ರಲ್ಲಿ ಬಂದು ಸಾಗಿ ಬರ್ತಾ ಇದೆ. ಇದೀಗ ದಾಳಿಯಲ್ಲಿ ಅನಿಲ್ ಒಂಜಿ ಮ್ಯಾಚ್ ಒಟ್ಟಿಗೆ ಹೋಗಿ ಪಂಚಪಾಂಡವರ ಭದ್ರಗೋಟೆಗೆ ರಿಷಬ್ ಇಳಿದ ದಾಳಿಯಲ್ಲಿ ತ್ರಿವಳಿ ಅಂಕದೊಂದಿಗೆ ತಂಡಕ್ಕೆ ಆಸರೆಯಾದಂತಹ ಓರ್ವ ಉದಯೋನ್ಮುಖ ಪ್ರತಿಭೆ ಬಿಸಿಆರ್ ಬೆಂಗಳೂರು ತಂಡದ ಬರುವ ಪ್ರಮುಖ ದಾಳಿಗಾರ. ತನ್ನ ವೇಗದ ಪಾದಚಲನೆಯೊಂದಿಗೆ ರನ್ನಿಂಗ್ ಹ್ಯಾಟ್ರಿಕ್ನ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. 16-20ರಲ್ಲಿ ಪಂದ್ಯ. ಕೈ ಹಾಕಿದ ಅನಿಲ್ ವ್ಯತಿರಿಕ್ತ ಹೊರಗಿರತಕ್ಕಂಥ ಅಂಕವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಇಲ್ಲಿ ಅಶ್ವಿನ್ ಅವರು ಅಂಕವನ್ನು ಪಡೆದುಕೊಳ್ತಾ ಇರುವಂತೆ ಪ್ರತಿ ದಾಳಿಯಾಗಿ ನಿಖಿಲ್ ಜೆರ್ಸಿ ನಂಬರ್ 666. ಆಹಾ, ಒಂದು ವಾರ ತಗೋಪ ಇದು ಎಂಬತ್ತಲ್ಲಿ ಸಿಂಗಲ್ ಅಂಕದ ಬೇಡ. ಒಂದಷ್ಟು ಗೊಂದಲ, ಆದರೆ ತೀರ್ಪುಗಾರಿಕೆ ವಿಭಾಗದ ಅತ್ಯಂತ ಶ್ರೇಷ್ಠ ಮಟ್ಟದ ತೀರ್ಪುಗಾರಿಕೆ ವಿಭಾಗ ನಮ್ಮ ಕೆಲಸ ಕಾರ್ಯವನ್ನು ಮಾಡಿಕೊಳ್ಳುತ್ತಾ ಇದೆ. ಪಂದ್ಯಕೂಟದಲ್ಲಿ ಮೊದಲ ಬಾರಿಗೆ ಬಿಗ್ ಪ್ರದರ್ಶನವಾಗಲಿದೆ. ಮತ್ತೆ ಇಲ್ಲಿ ರೈಟ್ ಕಾರ್ನರ್ ವಿಭಾಗ ಹೇಮಂತ್ ಮುಖೇನ
ನೇರವಾಗಿ ಇಲ್ಲಿ ಅಂಕವನ್ನು ಪಡೆದುಕೊಳ್ತಾ ಇದ್ದಾರೆ. ಹೇಮಂತ್ ಅವರು ಅಂಕಣದ ಹೊರಭಾಗಕ್ಕೆ ಬರ್ತಾ ಇದ್ದಾರೆ. ಬಂಧಿಸಲಾಗ್ತಾ ಇದೆ. ಅಂಕಿ ಅಂಶ ಪಟ್ಟಿಯಲ್ಲಿ 20-21 ಒಂದು ಅಂಕದ ಬೆಂಗಳೂರು ತಂಡ ಇದೆ. ಇದೀಗ ಕೆಎಫ್ಡಿಸಿಯ ಅಂಕಣಕ್ಕೆ ನಿಖಿಲ್ ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಪಂದ್ಯ ಅತ್ಯಂತ ರೋಚಕತೆಯಿಂದ ಸಾಗಿ ಬರ್ತಾ ಇದೆ. ಪ್ರೇಕ್ಷಕ ಬಂಧುಗಳೇ, ರನ್ನಿಂಗ್ ಹಂಟಿಂಚ ಸೂರ್ಯ ಇಲ್ಲಿ ಔಟ್ ಆಗ್ತಾ ಇದ್ದಾರೆ. ಕಾಂಪೌಂಡ್ ವಿಭಾಗಕ್ಕೆ ರನ್ನಿಂಗ್ ಹಂಟಿಂಚಿನ ಮುಖೇನವಾಗಿ ಅಂಕವನ್ನು ಪಡೆದುಕೊಳ್ತಾ ಇದ್ದಾರೆ ನಿಖಿಲ್. ಮತ್ತೆ ಅಶ್ವಿನ್ ದಾಳಿಯಲ್ಲಿ ತಂಡದ ಖಾಯಂ ಆಟಗಾರ. 4 ಡಿಫೆಂಡರ್ಗಳಿರುವ ಸಂದರ್ಭದಲ್ಲಿ ಅಶ್ವಿನ್ ದಾಳಿಯಲ್ಲಿ ಸ್ಟ್ರಾಂಗ್ ಝೋನ್ ರೈಟ್ ಕಾರ್ನರ್ನಲ್ಲಿ ಇಲ್ಲಿ ಅನಿಲ್ ವಾಟ್ ಹ್ಯಾಪನ್ ಏನಾಗ್ತಾ ಇದೆ? ಹತ್ತಿನ ಕಣ್ಣಿನ ಮಧ್ಯದ ದೀರ್ಘಕಾಲ ವಿಭಾಗದಲ್ಲಿ ಅನಿಲ್ ಔಟ್ ಎಂಬಂತಹ ಸೂಚನೆಗಳು ಬರ್ತಾ ಇದೆ. ಇದೀಗ ಮತ್ತೆ ರೋಮಾಂಚನಕಾರಿ ಪಂದ್ಯ ಸಾಗಿ ಬರ್ತಾ ಇದೆ. ಡಿಫೆಂಡರ್ಗಳಿರುವ ಸಂದರ್ಭದಲ್ಲಿ ಅಶ್ವಿನ್ ದಾಳಿಯನ್ನು ನಡೆಸಿಕೊಳ್ತಾ ಇದ್ದಾರೆ. ಸೂಪರ್ ಟೆಕ್ನಿಕ್ ಸನ್ನಿವೇಶವಾಗಿದೆ. ಮುಂದೆಯಲ್ಲಿ ಪ್ರಸಾದ್ ಡಿಜಿಟ್ ನಿಗದಿತ ಸಮಯದೊಂದಿಗೆ ಅಂಕವನ್ನು ಪಡೆಯಲೇಬೇಕಾದ ಸಂದರ್ಭ. ಅಂಕಿ ಅಂಶ ಪಟ್ಟಿ ಗಮನಿಸುವುದಾದರೆ 27-24 ಮುನ್ನಡೆಯಲ್ಲಿ ಕೆಎಫ್ಡಿಸಿ ಮುನ್ನಡೆ. ಕೆಎಫ್ಡಿಸಿ 27-24 ಅಶ್ವಿನ್ ಎದುರಾಳಿ ತಂಡದ ಭದ್ರಕೋಟೆಯ ಡಿಫೆನ್ಸ್ ವಿಭಾಗವನ್ನು ವಂಚಿಸಿ ಅಂಕವನ್ನು ಪಡೆಯುವಲ್ಲಿ ಸಫಲರಾಗುತ್ತಾರೆ. ಕಾದು ನೋಡಬೇಕಾಗಿದೆ. 28-24 ಇಂಗ್ಲಿಷಲ್ಲಿ ಹೇಳಿ ಅವರು ಅರ್ಥ ಆಗಲ್ಲ. ಮತ್ತೆ ಬಿಟ್ಟುಕೊಡ್ತಾ ಇದ್ದಾರೆ. 25-28ರಲ್ಲಿ ಪಂದ್ಯ 3 ಅಂಕದ ಅಲ್ಪ ಮುನ್ನಡೆಯಲ್ಲಿ ಕೆಎಫ್ಡಿಸಿ ಸೂರ್ಯ. ಕೆಎಫ್ಡಿಸಿಯ ಪ್ರಮುಖ ದಾಳಿಗಾರ ಮೋದಿ ತಾನು ಆಟವನ್ನು ಆಡುವುದಕ್ಕೂ ಸೈ, ತೀರ್ಪುಗಾರಿಕೆಗೂ ಸೈ ಎನ್ನುವಂತಹ ಆಟಗಾರ. 28 in favor of KFDC. ಸ್ಟ್ರಾಂಗ್ ಝೋನ್ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಹೊಡೆಯ ಪ್ರಯತ್ನಗಳು. ಜರ್ಸಿ ನಂಬರ್ 1 ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ
ನೋ ಬೋನಸ್. 32-29. Last 5 minutes for full time. You have to note this point. Last 5 minutes for full time. ಕೊನೆಯ 5 ನಿಮಿಷಗಳು ಮಾತ್ರವಾಗಿ ಇರುವಂತೆ ಪಂದ್ಯ ಸಾಗಿ ಬರ್ತಾ ಇದೆ. ರಿಷಬ್ ಸ್ಟೇಡಿಯಂ. ಸಫಲವಾಗುತ್ತಾ ಇದೆ. KFDC ಸುಳ್ಯದ 33-29. BCR ಬೆಂಗಳೂರು ತಂಡ 29-33 in favor of KFDC ಸುಳ್ಯ. ಈಗ ದಾಳಿಯಲ್ಲಿ BCR ಬೆಂಗಳೂರು ತಂಡ ಪ್ರಸಾದ್. ತುಂಬಿರುವ ಅಂಕಣದ ಹೊರಭಾಗದಲ್ಲಿ ಪ್ರಸಾದದಲ್ಲಿ ಸುಳ್ಯ ಕಂಡಂತಹ ಬರುವ ಅತ್ಯಂತ ಸವ್ಯಸಾಚಿಯ ರಮೇಶನ ಬಗ್ಗೆ ಗಮನಿಸಿದಾಗ ಕೊನೆಯ ಕ್ಷಣದಲ್ಲಿ ಇಲ್ಲಿ ಕುಡಿದೇಳುವ ಪ್ರಯತ್ನವನ್ನು BCR ಬೆಂಗಳೂರು ತಂಡ ಮಾಡಿತು. ಆದರೆ ಇಲ್ಲಿ 36-29